ಆ ವಾಸ್ತು ಅಂದ್ರೆ ಏನು? ವಾಸ್ತು ಪುರುಷ ಅಂದ್ರೆ ಯಾರು? ವಾಸ್ತು ಅನ್ನೋದು ಈ ಭೂಮಿ ಮೇಲೆ ಯಾಕೆ ಇವತ್ತು ಭೂಮಿ ಒಂದು ಗೋಲಾಕಾರದಲ್ಲಿ ಬಾಲ ಆಕಾರದಲ್ಲಿ ಇದೆ, ರೌಂಡ್ ಆಗಿದೆ. ಹ್ಮ್ ಅದಕ್ಕೆ ಅದ್ರ ಮೇಲೆ ನಾವು ಮೂಲೆಗಳನ್ನ ಯಾಕೆ ಹಿಂಗಿಡ್ಸ್ಕೊಬೇಕು? ಭೂಮಿನೇ ವಾಸ್ತುಗೆ ಇದು. ನಾವು ಭೂಮಿ ಮೇಲೆ ಯಾಕೆ ನಾಲ್ಕು ದಿಕ್ಕುಗಳನ್ನ ಹಿಂಗಿಡ್ಸ್ಕೊಂಡು ವಾಸ್ತುಗೆ ಹೀಗೆ ಇರ್ಬೇಕು, ಮನೆ ನಿರ್ಮಾಣ ಮಾಡ್ಬೇಕಿದ್ರೆ ಹೀಗಿರ್ಬೇಕು ಬಂತು ವಾಸ್ತುಗೆ. ಅಥವಾ ದೇವಸ್ಥಾನಗಳ ನಿರ್ಮಾಣ ಮಾಡ್ಬೇಕಿದ್ರೆ ಇದೇ ರೀತಿ ದಿಕ್ಕುಗಳಿಗೆ ಬಾಗ್ಲಿರ್ಬೇಕು, ಇದೇ ರೀತಿ ಒಂದು ಪಾಯಗಳನ್ನ ಹಿಡಿಬೇಕು, ಹಾಯಗಳನ್ನ. ಗುರುಗಳೇ ನಮಸ್ತೆ. ನಮಸ್ತೆ ಶರಣ, ಹೇಗಿದ್ದೀರಾ? ಆರಾಮಾಗಿದ್ದೀವಿ. ಆ ಲಾಸ್ಟ್ ಎಪಿಸೋಡ್ ಅಲ್ಲಿ ಈ ಕ್ವಶನ್ಸ್ಗಳು ಮಾಡ್ಬೇಕು ಅಂತ ನಾನು ಕೇಳ್ಕೊಂತಾ ಇದ್ದೀನಿ ನಿಮ್ನ. ಓದ್ ಎಪಿಸೋಡ್ ಅಲ್ಲಿ ತುಂಬಾ ಜನ ಇದ್ರ ಬಗ್ಗೆ ಕೇಳ್ತಾ ಇದ್ರು. ಈ ಕ್ವಶನ್ ಕೇಳಿ ನೀವು ದಯವಿಟ್ಟು ಗುರುಗಳನ್ನ ಯಾವ ತರ ಇದು ಅಂತ. ಈಗ ತುಂಬಾ ಜನ ಮನೆ ಕಟ್ತಾ ಇರ್ತಾರೆ. ಮನೆಗೆ ಒಬ್ರು ಒಂದು ವಾಸ್ತು ಅನ್ನೋದು ಮುಖ್ಯವಾಗುತ್ತೆ. ಇವತ್ತು ಮೇನ್ ಟಾಪಿಕ್ ಬಂದ್ಬಿಟ್ಟು ನಮ್ಮ ವೀಕ್ಷಕರಿಗೋಸ್ಕರ ವಾಸ್ತು ಟಿಪ್ಸ್ಗೆ ಹೇಳ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಇದು ಮಾಡಿದೀವಿ. ವಾಸ್ತು ಅಂದ್ರೆ ಏನು? ವಾಸ್ತು ಪುರುಷ ಅಂದ್ರೆ ಯಾರು? ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ. ವಾಸ್ತು ಅಂದ್ರೆ ನಾಲ್ಕು ದಿಕ್ಕುಗಳನ್ನ ಆಯ್ಕೆ ಮಾಡ್ಕೊಂತೀವಿ. ಅದು ವಾಸ್ತು ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ಸಮಯ ಬೇಕಾಗುತ್ತೆ. ಹೌದು. ಮುಖ್ಯವಾಗಿ ವಾಸ್ತು ಅನ್ನೋದು ಈ ಭೂಮಿ ಮೇಲೆ ಯಾಕೆ ಬಂತು? ಇವತ್ತು ಭೂಮಿ ಒಂದು ಗೋಲಾಕಾರದಲ್ಲಿ ಬಾಲ ಆಕಾರದಲ್ಲಿ ಇದೆ, ರೌಂಡ್ ಆಗಿದೆ. ಅದಕ್ಕೆ ಅದ್ರ ಮೇಲೆ ನಾವು ಮೂಲೆಗಳನ್ನ ಯಾಕೆ ಹಿಂಗಿಡ್ಸ್ಕೊಬೇಕು? ಭೂಮಿನೇ ವಾಸ್ತುಗಿಲ್ಲ, ಭೂಮಿನೇ ರೌಂಡ್ ಆಗಿದೆ, ಅದಕ್ಕೆ ವಾಸ್ತು ಬರಲ್ಲ. ಇದು ನಾವು ಭೂಮಿ ಮೇಲೆ ಯಾಕೆ ನಾಲ್ಕು ದಿಕ್ಕುಗಳನ್ನ ಹಿಂಗಿಡ್ಸ್ಕೊಂಡು ವಾಸ್ತುಗೆ ಹೀಗೆ ಇರ್ಬೇಕು, ಮನೆ ನಿರ್ಮಾಣ ಮಾಡ್ಬೇಕಿದ್ರೆ ಹೀಗಿರ್ಬೇಕು ವಾಸ್ತುಗಿರ್ಬೇಕು, ಅಥವಾ ದೇವಸ್ಥಾನಗಳ ನಿರ್ಮಾಣ ಮಾಡ್ಬೇಕಿದ್ರೆ ಇದೇ ರೀತಿ ದಿಕ್ಕುಗಳಿಗೆ ಬಾಗ್ಲಿರ್ಬೇಕು, ಇದೇ ರೀತಿ ಒಂದು ಪಾಯಗಳನ್ನ ಹಿಡಿಬೇಕು, ಹಾಯಗಳನ್ನ ಹಿಡಿಬೇಕು ಅಂತಕ್ಕಂಥ. ನೋಡಿ, ವಾಸ್ತು ಪುರುಷ ಅಂತಕ್ಕಂಥ ಮಹಾನ್ ರಾಕ್ಷಸ ಅವನು. ಎಲ್ಲೋ ದೇವರು ಅಂತ ಹೇಳ್ತಾರ ಅವನಿಗೆ, ಮಹಾನ್ ರಾಕ್ಷಸ. ಬ್ರಹ್ಮನ ಹತ್ರ ಒಡೆ ಪಡ್ಕೊಂಡಿರ್ತಾನ ವಾಸ್ತು ಪುರುಷ ಅಂತಕ್ಕಂಥವನು. ಅವನು ಕೂಡ ದೇವಲೋಕದಾಗಿರ್ತಕ್ಕಂಥ ಒಬ್ಬ ಒಂದು ರಾಕ್ಷಸ ಆಗಿರ್ತಾನೆ. ಅವನ ಹತ್ರ ಬ್ರಹ್ಮನ ಹತ್ರ ಹೊರ ಪಡ್ಕೊಂಡು ದೇವತೆಗಳಿಗೆ ಕಾಟ ಕೊಡೋದಕ್ಕೆ ಸ್ಟಾರ್ಟ್ ಆಗ್ತಾನೆ. ದೇವತೆಗಳಿಗೆ ಕಾಟ ಕೊಡೋಕೆ ಸ್ಟಾರ್ಟ್ ಆಗ್ತಾನೆ. ನೋಡಿ, ಎಲ್ಲೋ ಒಂದು ಈಗ ಶಿವ ಕೂತಿರ್ತಾನೆ, ಅವನಿಗೆ ಹೋಗಿ ಒದೆಯೋದು ಶಿವನ್ಗೆ. ಏನ ಹಿಂಗ್ ಕೂತಿದ್ದೆ ಎದೇಳೆ ಮೇಲೆ, ಆ ಕಡೆ ತಿರ್ಕೊಂಡು ಕೂತ್ಕೊಳ್ಳೋ, ನಾನು ಬಂದಿದ್ದೀನಿ. ವಿಷ್ಣುಗೆ ಹೋಗಿ ಒದೆಯೋದು. ಆಮೇಲೆ ದೇವತೆಗಳಿಗೆ ಕಾಟ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೀನ್ ಈ ರೀತಿ ಕೂತ್ಕೊಂಬಿಡ, ಹಿಂಗ್ ಕೂತ್ಕೊ, ಈ ರೀತಿ ಕೂತ್ಕೊಂಬಿಡ, ನೀನ್ ಆ ಕಡೆ ತಿರ್ಕೊ, ನೀನ್ ಹಿಂಗ್ ನಿಂತ್ಕೊ, ಅದನ್ನ ಅಲ್ಲಿಡು, ಇದನ್ನ ಇಲ್ಲಿಡು ಅಂತ ಚಿತ್ರಹಿಂಸೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನನ್ನ ಯಾರಿಂದನೂ ಕೂಡ ಮಟ್ಟ ಹಾಕೋದಕ್ ಆಗೋಲ್ಲ, ಆ ರೀತಿ ವರವನ್ನ ಪಡ್ಕೊಂಡ್ಬಿಟ್ಟಿರ್ತಾನೆ ಬ್ರಹ್ಮನ ಹತ್ರ. ಅದಕ್ಕೋಸ್ಕರ ದೇವತೆಗಳೆಲ್ಲ ಸೇರಿ ಒಂದು ಸಭೆ ಸೇರಿ ಯಾವ್ದೊಂದು ಮಾಡ್ಬೇಕಿದ್ರು ಕೂಡ ಒಂದು ಇವತ್ ನೋಡ್ಬೋದು ನೀವು. ಇವರನ್ನ ಸಾಯಿಸ್ಬೇಕಿದ್ರೆ, ರಾವಣಾಸುರನ್ನ ಸಾಯಿಸ್ಬೇಕಿದ್ರೆ ಒಂದು ಅವತಾರಗಳನ್ನ ತಾಳ್ಕೊಂಡ್ಬಂದ್ರು, ಸ್ಮಾರ್ಕನನ್ನ ಸಾಯಿಸ್ಬೇಕಿದ್ರೆ ಒಂದು ಅವತಾರಗಳನ್ನ. ಇದೇ ರೀತಿ ಇವ್ರು ದೇವತೆಗಳು ಇವನ್ ಹೇಳ್ಬಿಡ್ತೇನೆ, ನನಗ್ ಸಾವೇ ಇರಬಾರ್ದು, ಆ ತರ ವರ ಕೊಡ್ಬೇಕು ನೀನು ಅಂತ ಕೂಡ ವರ ಪಡ್ಕೊಂಡ್ಬಿಟ್ಟಿರ್ತಾರೆ. ಹೌದು. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಇವರೆಲ್ಲ ದೇವತೆಗಳು ಒಂದ್ ಸಭೆ ಸೇರ್ಬಿಟ್ಟು ನೀನ್ ಏನ್ ಮಾಡ್ಬೇಕು, ನಮಗ್ ಬಹಳ ಚಿತ್ರಹಿಂಸೆ ಆಗ್ತಿದೆ ಇಲ್ಲಿ. ಆಗ ಎಲ್ಲ ಉಪಾಯ ಮಾಡ್ಬಿಟ್ಟು ಇವನನ್ನ ಹೆಂಗಾದ್ರೂ ಮಾಡಿ ಭೂಮಿ ಕಳ್ಸ್ಬಿಟ್ರೆ ಮತ್ತಿವ್ ನಮ್ಮ ದೇವಲೋಕಕ್ಕೆ ಬರಕ್ ಆಗಲ್ಲ ಅಂತ ಹೇಳ್ಬಿಟ್ಟು, ಇದು ಗ್ರಂಥಗಳಲ್ಲಿ ಉಲ್ಲೇಖನ ಮಾಡಿರೋ ಕತೆ ನಾನು ನಿಮ್ಗೆ ಹೇಳ್ತಾರೆ. ಬಾಯಿಲಿ ನಿನ್ಗೇನೋ ತೋರಿಸ್ತೀರಿ ಅಂತ ಹೇಳ್ಬಿಟ್ಟು ಭೂಮಿನ ತೋರಿಸ್ತಾರಂತೆ ದೇವಲೋಕದಿಂದ. ನೋಡಲ್ಲಿ ಎಷ್ಟು ಚೆನ್ನಾಗಿದೆ ಅದಂತ. ಹೌದಲ್ವಾ ಅಂತ ಹೇಳಿದಾಗ ಎಲ್ಲ ಸೇರಿ ತಳ್ಳಿಬಿಡ್ತಾರೆ. ಅವ್ರು ಭೂಮಿಗೆ ಬಂದು ತಳ್ಳಿಬಿಡ್ತಾರೆ. ತಳ್ಳಿಬಿಟ್ಟಾಗ ಅವನು ಮತ್ತೆ ಮೇಲೆ ದೇವಲೋಕಕ್ಕೆ ಹೋಗಕ್ ಆಗಲ್ಲ, ಆ ರೀತಿ ಶಾಪ ಹಾಕ್ಬಿಟ್ಟು ತಳ್ಳಿಬಿಡ್ತಾರ. ಅವ್ನು ಸಾವಿಲ್ಲ ಅವನ್ಗೆ. ಅವನು ಎಷ್ಟೋ ವರ್ಷಗಳಾದ ನಂತರ ಎಚ್ಚರಿಕೆ ಆಗುತ್ತೆ ಅವನಿಗೆ. ಎಚ್ಚರಿಕೆ ಆದಾಗ ಎದ್ ನೋಡ್ತಾನಂತೆ, ನಾನು ಎಲ್ಲಿದ್ದೀನಿ ಅಂತ ಹೇಳಿದಾಗ ಮತ್ತೆ ಅವನು ತಪಸ್ಸು ಕೂತ್ಕೊಂತಾನೆ. ಮತ್ತೆ ತಪಸ್ಸು ಕೂತ್ಕೊಂಡು ಎಷ್ಟೋ ವರ್ಷಗಳು ತಪಸ್ ಮಾಡಿ ಮತ್ತೆ ಬ್ರಹ್ಮನ್ನ ಕರ್ಸ್ಕೊಂತಾನೆ. ಬ್ರಹ್ಮ ನನ್ಗೆಲ್ಲ ಮೋಸ ಮಾಡಿ ಕಳಿದ್, ನಾವು ಮತ್ತೆ ದೇವಲೋಕಕ್ಕೆ ಬರ್ತೀನಿ, ಆ ರೀತಿ ವರ ಕೊಡು ನನ್ಗೆ. ಇಲ್ಲ, ಆ ರೀತಿ ವರ ಎಲ್ಲ ಕೊಡಕ್ಕಾಗಲ್ಲ, ನಿನ್ಗೊಂದು ಒಳ್ಳೆ ವರ ಕೊಡ್ತೀನಿ ನಾನು, ನೀನು ಭೂಮಿ ಮೇಲೆ ವಾಸ್ತು ಪುರುಷನಾಗಿ ಕಾರ್ಯನ ನೀವು ನಡೆಸ್ಕೊಂಡು ಹೋಗು ಅಂತ ಒಂದು ಆಶೀರ್ವಾದ ಕೊಡ್ತಾನೆ. ಹಾಗಿದ್ರೆ ನಾನೇನ್ ಮಾಡ್ಲಿ? ಯಾವುದೇ ಒಂದಾಗ್ಲಿ, ಪ್ರತಿ ಒಂದು ಕಟ್ಟಡ ನಿರ್ಮಾಣ ಆಗ್ಬೇಕಿದ್ರೆ ಭೂಮಿ ಮೇಲೆ ಏನೇ ಒಂದು, ಯಾವುದೇ ಒಂದು ಭೂಮಿ ಮೇಲೆ ಆಗು ಹೋಗುಗಳು ಜವಾಬ್ದಾರಿ ನಿನ್ ಕೈಲಿ ಇರುತ್ತೆ. ನಿನಗೆ ಯಾರು ತತ್ಬಿದ್ದು ಹೋಗ್ತಾರೋ ಅವ್ರನ್ನ ಸರ್ವನಾಶನ ಮಾಡು ಅಂತ ಹೇಳ್ಬಿಟ್ಟು ವರ ಕೊಟ್ಬಿಟ್ಟು ಬ್ರಹ್ಮ ಹೊರಟೋಗ್ತಾರೆ. ನಿನಗೆ ಪೂಜೆಗಳು ನಡಿಬಾರ್ದು ಅಂತಾನು ಕೂಡ ಹೇಳ್ತಾರೆ. ನಿನ್ನ ಪ್ರತಿಮೆಗಳಿಟ್ಟು ಪೂಜೆ ಮಾಡಬಾರ್ದು ಅಂತಾನು ಕೂಡ, ನಿನಗೆ ಪೂಜೆ ನಡೆಯಾಗಿಲ್ಲ, ನೀನು ಕಾಣದೇ ಇರೋ ತನನೇ ಅವ್ರಿಗೆ ಶಿಕ್ಷೆ ಕೊಡ್ತಾ ಹೋಗ್ಬೋದು, ಅದೇ ನನ್ನ ವರ ಅಂತ ಹೇಳ್ಬಿಟ್ಟು ಬ್ರಹ್ಮ ಮಾಯ ಹೋಗ್ತಾನೆ. ಆಗ ಇವನು ಕಾರ್ಯಗಳನ್ನ ಸ್ಟಾರ್ಟ್ ಮಾಡ್ತಾನೆ. ಭೂಮಿ ಮೇಲೆ ಸಂಪೂರ್ಣವಾಗಿ ನೋಡ್ತಾನೆ ಎಲ್ಲಾ ಕಡೆ. ಅವನು ಎಲ್ಲಿ ವಾಸ್ತುಗೆ ತತ್ವ ಇರುತ್ತೋ ಅವ್ರಿಗೆ
ಕಷ್ಟಗಳನ್ನ ಕೊಡೋದಕ್ಕೆ ಪ್ರಾರಂಭ ಆಗ್ತದೆ. ಹ್ಮ್ 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 ಕೆಲವರು ಹೇಳ್ತಿರ್ತಾರೆ ನೋಡಿ, ಹೆಂಗೆ ನಿಜಾನ ಗುರುಗಳೇ ಅದು ಅಂತ ಕೇಳ್ತೀರ ನೀವು. ಕೆಲವರು ಈ ಮನೆಗ್ ಬಂದ ಕೂಡಲೇ ನನಗೆ ಕಷ್ಟ ದರಿದ್ರ ಸ್ಟಾರ್ಟ್ ಆಯ್ತು, ಹೌದು. ಈ ಮನೆಗೆ ನಾನು ಹೆಜ್ಜೆ ಇಟ್ಟೆ ಆವತ್ತಿಂದನೇ ಮನೇಲಿ ಅನಾರೋಗ್ಯಗಳು, ನಾನು ಕೈ ಹಾಕೋ ಕೆಲಸ ಎಲ್ಲ ದರಿದ್ರ ಬಡ್ಕೊಂಬಿಟ್ಟು ನನ್ಗೆ ಎಷ್ಟೇ ದುಡ್ಡು ಬಂದ್ರು ದುಡ್ಡೇ ನಿಲ್ತಿಲ್ಲ, ಎಲ್ಲ ಹಾಳಾಗೋಗ್ತಿದೆ, ನೆಲ ಕಚ್ಬಿಟ್ಟಿದ್ದೀನಿ, ನಾನು ಸತ್ತೋಗೋ ಲೆವೆಲ್ ಹೋಗಿದ್ದೀನಿ ಅಂತಾನು ಕೂಡ ಹೇಳ್ತಿರ್ತಾರೆ. ಇದು ವಾಸ್ತು ದೋಷ ಇರ್ತಕ್ಕಂಥ ಮನೆಗಳಲ್ಲಿ ಈ ರೀತಿ ನಡೆಯುವಂತ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ವಾಸ್ತು ಅಂತಕ್ಕಂಥದ್ದು ನಮ್ಮ ಭೂಮಿ ಮೇಲೆ ಖಂಡಿತವಾಗಿ ಇದೆ. ಅದು ಪ್ರತಿಫಲನೂ ಕೂಡ ಕೊಡುತ್ತೆ, ಫಲನೂ ಕೊಡುತ್ತೆ, ಪ್ರತಿಫಲನೂ ಕೂಡ ಕೊಡುತ್ತೆ. ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಾಸ್ತು ಇಲ್ಲದೆ ಮನೆ ಕಟ್ಟಂಗಿಲ್ಲ. ಇಲ್ಲ. ವಾಸ್ತುಗೆ ತತ್ವಿರೋಧವಾಗಿ ನೀವು ಮನೆ ಕಟ್ಟಿದೀರಂದ್ರೆ ವಾಸ್ತು ಪುರುಷ ಅಂತಕ್ಕಂಥ ಮಹಾನುಭಾವನು ನಿಮ್ಮಲ್ಲಿ ಬಂದು ಸೇರ್ತಾನೆ. ನಿಮಗೆ ಒಂದು ಅಕೌಂಟ್ ಓಪನ್ ಮಾಡ್ತಾನೆ. ಅಕೌಂಟ್ ಓಪನ್ ಮಾಡಿ ಅವನ್ಗೆ ಏನೇನ್ ಬೇಕೋ ಕೊಡ್ತಾ ಹೋಗ್ತಿರ್ತಾನೆ. ಅಂದ್ರೆ ಕೊಡೋದಂದ್ರೆ ಒಳ್ಳೇದಲ್ಲ, ಹಿಂಸೆಗಳನ್ನ. ಅವ್ರು ಬ್ರಹ್ಮದೇವ ಏನ್ ವರ ಕೊಟ್ಟಿದ್ದೆ ಅವನಿಗೆ, ನಿನ್ಗೆ ಯಾರು ತತ್ವಿರುದ್ಧವಾಗಿರ್ತಾರೋ ಅವ್ರಿಗೆ ಚಿತ್ರಹಿಂಸೆ ಕೊಡೋದಕ್ಕೆ ಹೋಗು ನೀನು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅವ್ರಿಗೆ ಕಾಟುಗಳನ್ನ ಕೊಡ್ಬೋದು, ಕಷ್ಟಗಳು ಕೊಡೋದಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೋಸ್ಕರ ವಾಸ್ತು ಅಂತಕ್ಕಂಥದ್ದು ನಾವು ತತ್ವಿರುದ್ಧವಾಗಿ ನಡ್ಕೊಳಕ್ಕೆ ಹೋಗ್ತಾರೆ. ಈ ವಾಸ್ತುಶಾಸ್ತ್ರದಲ್ಲಿ ಇದೇ ಬಾಗ್ಲು ಇದೇ ಮೂಲೆಗೆ ಬರ್ಬೇಕು, ಕುಬೇರ ಮೂಲೆ, ಅಗ್ನಿ ಮೂಲೆ, ಇದೆಲ್ಲ ಏನು ಅಂತ? ನಿಜ ಅದು. ನೋಡಿ, ವಾಸ್ತು ಬಗ್ಗೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ. ವಾಸ್ತು ಅಂತಕ್ಕಂಥದ್ದು ನಾವು ಲೆಕ್ಕಗಳನ್ನ ತಗೊಳಕ್ ಹೋದಾಗ ಪ್ಲಸ್ ಆಗ್ತಾ ಹೋಗ್ತಾ ಇರುತ್ತೆ ದಿಕ್ಕುಗಳು. ಇವತ್ತು ನೋಡಿ 8 ದಿಕ್ಕುಗಳನ್ನಾಗಿ ಹಿಂಗಡ್ಸ್ಕೊಂತಾರೆ, 8 16 ಪ್ಲಸ್ ಮಾಡಿ ಒಂದೊಂದು ಭಾಗಗಳಿಗೆ ಒಂದೊಂದು ನಾವು ಶಾಸ್ತ್ರಗಳನ್ನ ಹೇಳುತ್ತೆ. ವಾಸ್ತು ಶಾಸ್ತ್ರಗಳ ಬಗ್ಗೆ ಆಯಗಳು, ಪಾಯಗಳು, ಬಾಗ್ಲು ಎಲ್ಲಿಡ್ಬೇಕಾಗತ್ತೆ, ಮುಖ್ಯ ದ್ವಾರ ಎಲ್ಲಿಡ್ಬೇಕಾಗತ್ತೆ, ಯಜಮಾನ ಮಲಗ ಅಂತ ಕೋಣೆ ಎಲ್ಲಿರ್ಬೇಕು, ಯಜಮಾನ ಮಲಗ ಕೋಣೆಯಲ್ಲಿ ಆ ಬೆಡ್ ಏನಾಗ್ತಿರೋ, ಮಂಚ ಏನಾಗ್ತಿರೋ, ಅವನ ಯಜಮಾನ ಮಲಗ ಅಂತ ತಲೆ ಆ ಕಡೆ ಹಾಕಿ ಮಲಗ್ಬೇಕು. ಮತ್ತೆ ಸ್ನಾನದ ಮನೆ ಎಲ್ಲಿಡ್ಬೇಕಾಗುತ್ತೆ, ಉತ್ತರಕ್ಕೆ ಮಲ್ಕೊಳಂಗಿಲ್ಲ ತಲೆ ಹಾಕಿ ಅಂತ. ಅದು ವಿಜ್ಞಾನವಾಗೂ ಸಾಬೀತಾಗಿದೆ, ನಿಜ ಅದು. ಅದನ್ನ ಯಾವ ರೀತಿ ಅಂತ ಹೇಳ್ತೀನಿ. ಮತ್ತು ನೈಋತ್ಯ, ಈಶಾನ್ಯ ಅಂತ ನಾವೇನ್ ಹೇಳಿದ್ರು ಇದನ್ನ ನಾವು ಇಂಗಡನೆ ಮಾಡ್ಕೊಂತಾ ಹೋಗ್ತೀವಿ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಅಥವಾ ಉತ್ತರ ಈಶಾನ್ಯ, ಪೂರ್ವ ಈಶಾನ್ಯ, ಆಗ್ನೇಯ ಪೂರ್ವ, ದಕ್ಷಿಣ ಆಗ್ನೇಯ. ಮತ್ತೆ ನಾವು ನೈಋತ್ಯ ದಕ್ಷಿಣ, ನೈಋತ್ಯ ಪೂರ್ವ, ಅದರಲ್ಲಿ ನಾವು ದಿಕ್ಕುಗಳನ್ನ ಇಂಗಿಡಿಸ್ತಾ ಹೋಗ್ತಾ ಇರ್ತೀವಿ. ತುಂಬಾ ಬರುತ್ತೆ, ಅದ್ರ ಲೆಕ್ಕಗಳು ಮಾಡ್ತಾ ಹೋದಾಗ ತುಂಬಾ ಹೇಳ್ತಾ ಹೋಗ್ಬೇಕಾಗುತ್ತೆ. ಇವತ್ತು ನಾವು ಎಷ್ಟಕ್ ಬೇಕೋ ಅಷ್ಟಕ್ ಮಾತಾಡೋಣ. ಈಶಾನ್ಯ ಅಂತ ಹೇಳಿದ್ರೆ ಈಶ ಸ್ಥಾನ ಅಂತ ಹೇಳಿ, ಅಲ್ಲಿ ಯಾವತ್ತು ಈಶಾನ್ಯದಲ್ಲಿ ತುಂಬಾ ಸ್ವಚ್ಛವಾಗಿರ್ಬೇಕು, ನಾವು ತುಂಬಾ ಶುದ್ಧವಾಗಿರ್ಬೇಕು. ಅದಕ್ಕೋಸ್ಕರ ನಮ್ಮ ಪೂರ್ವಜರು ಏನ್ ಮಾಡಿದ್ರು, ಈಶಾನ್ಯದಲ್ಲಿ ಒಂದು ಕೊಳವನ್ನ ನೀರಿನ ಸ್ಟೋರೇಜ್ ಮಾಡಕ್ಕೆ ರೆಡಿ ಮಾಡಿ, ಸಂಪ್ ಅಂತ ಹೇಳೋದಕ್ಕೆ, ಟ್ಯಾಂಕ್, ನೀರಿನ ಕೊಳ. ಈಶಾನ್ಯದಲ್ಲಿ ಮೇಲ್ಭಾಗದಲ್ಲಿ ನೀರಿಟ್ರೆ ದೋಷ ಬರುತ್ತೆ, ಈಶಾನ್ಯದಲ್ಲಿ ಒಳಭಾಗದಲ್ಲಿ ಇಟ್ರೆ ದೋಷ ಬರಲ್ಲ. ಯಾಕೆ ಅಲ್ಲಿ ನೀರು ಇರೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂತ ಹೇಳಿದ್ರೆ, ಈಶ್ವರನಿಗೆ ಶಕೆ ಅಂದ್ರೆ ಆಗೋದಿಲ್ಲ. ಈಶಸ್ಥಾನ ಅಂತ ನಾವು ಈಶಾನ್ಯ ಏನ್ ಹೇಳ್ತಿರೋ, ಈಶನಿಗೆ ಶಕೆ ಅಂದ್ರೆ ಆಗಲ್ಲ. ನೋಡಿ, ಶಿವ ಯಾವತ್ತು ತಂಪಾಗೆ ಇರುತ್ತೆ, ಅವನ ಹತ್ರ ಮಂಜು ಸುರಿತಾನೇ ಇರುತ್ತೆ. ಅವ್ರು ನೀವು ನೋಡಿ, ಶಿವಲಿಂಗಕ್ಕೆ ಒಂದು ಮೇಲ್ಗಡೆ ಧಾರೆ ಪಾತ್ರೆಯನ್ನ ಹಾಕಿರ್ತಾರೆ. ಏನಕ್ಕೋಸ್ಕರ ಹಾಕಿದ್ರು, ಅದ್ರಲ್ಲಿ ನೀರ್ ಹಾಕಿ ಬಿಟ್ಟಿರ್ತಾರೆ. ಶಿವನ್ ತಲೆ ಮೇಲೆ ನೀರು ತೊಟ್ಟಿರ್ತಾ ಇರ್ತಾರೆ. ಯಾಕಂದ್ರೆ ಶಿವನ್ಗೆ ಬೆವರು ಹುಟ್ಟಬಾರದು, ಬೆವರು ಹುಟ್ಟಿದ್ರೆ ಅದ್ರಲ್ಲಿ ಇನ್ನೊಂದೇನೋ ಹುಟ್ಟುತ್ತೆ. ಈಶ್ವರನ್ ಬೆವರಲ್ಲಿ ಏನ್ ಹುಟ್ಟದ, ವೀರಭದ್ರ ಹುಟ್ಟದ. ಯಾಕಂದ್ರೆ ಶಿವನಿಗೆ ಸೆಕೆ ಆಗೋಗಿಲ್ಲ. ಶಿವನಿಗೆ ಸೆಕೆ ಆದ್ರೆ ಬೆವರು ಹುಟ್ಟಿದ್ರೆ ಏನೋ ಒಂದು ಹುಟ್ಟುತ್ತೆ ಶಿವನಿಂದ. ಅದಕ್ಕೋಸ್ಕರ ಶಿವ ತಂಪಾಗೆ ಇರಬೇಕು. ಅದಕ್ಕೋಸ್ಕರ ಅದು ಈಚೆ ಸ್ಥಾನದಲ್ಲಿ ನೀರನ್ನ ಇಡೋದಕ್ಕೆ ಪ್ರಾರಂಭ ಮಾಡಿದ್ರು. ನಾವು ಹೇಳ್ತಾನೆ ಇರ್ತೀರಿ ಎಲ್ಲಾ ಕಾರ್ಯಕ್ರಮದಲ್ಲೂ, ಏನಿ ಗುರುಗಳು ಹೇಳ್ತಾರಪ್ಪ ಅಂತ ಅನ್ಕೊಂಡು, ನಮ್ಮ ಜ್ಞಾನಿಗಳಿಂದ ಒಂದು ವಿಜ್ಞಾನ ಅಡಗಿರುತ್ತೆ. ಹೌದು, ಒಂದು ವಿಜ್ಞಾನ ನಮಗ್ ಬೇಕಾಗಿರೋಂತ ಅನುಕೂಲವಾಗ ಒಂದು ವಿಜ್ಞಾನ ಅಡಗಿರುತ್ತೆ. ಅದಕ್ಕೆ ಯಾಕಲ್ಲಿ ನೀರಿಟ್ರು ಅಂತ ಹೇಳಿದ್ರೆ, ಆ ನೀರನ್ನ ಬಳಕೆ ಮಾಡೋದ್ರಿಂದ ತುಂಬಾ ಒಂದು ಎನರ್ಜಿ ಸಿಗುತ್ತೆ ನಮ್ಗೆ. ವಿಶೇಷವಾಗಿರ್ತಕ್ಕಂಥ ಗುಣ ಆ ನೀರಲ್ಲಿ ಹೊಂದಿರುತ್ತೆ ಈಶಾನ್ಯದಲ್ಲಿ ಇಟ್ಟಾಗ. ನೀವು ಯಾವುದೇ ಒಂದು ಮೂಲೆಗೆ ಹೋಗಿ ನಿಂತ್ಕೊಳ್ಳಿ, ಒಂದು ಜಮೀನಿಗಾಗ್ಲಿ, ಒಂದು ಮನೆಗಾಗ್ಲಿ, ಎಲ್ಲೇ ಹೋಗಿ ನಿಂತ್ಕೊಳ್ಳಿ, ಆ ಈಶಾನ್ಯದಲ್ಲಿ ಒಂದು ಸ್ಥಾನದಲ್ಲಿ ಹೋಗಿ ನಿಂತ್ಕೊಳ್ಳಿ, ಅಲ್ಲಾಗೋ ಅನುಭವನೇ ಬೇರೆ ಇರುತ್ತೆ ನಿಮ್ಗೆ. ಒಂದು ತಂಪಾಗಿ ಬೀಸುತ್ತೆ ಗಾಳಿಯಲ್ಲಿ, ಶಾಂತವಾಗಿರುತ್ತೆ, ತಣ್ಣಗಿರುತ್ತೆ. ಎಲ್ರು ಕೂಡ ಒಂದು ಸೂಕ್ಷ್ಮ ಗಮನಿಸಿ ನೋಡ್ಬೋದು ಈಶಾನ್ಯ ಜಾಗದಲ್ಲಿ ನಿಂತ್ಕೊಂಡು ನೋಡಿದಾಗ. ಅದಕ್ಕೋಸ್ಕರ ಈಶಾನ್ಯ ಸ್ಥಾನದಲ್ಲಿ ನೀರನ್ನ ಇಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಿಟ್ರು ನಮ್ಮ ಜ್ಞಾನಿಗಳು, ಎಷ್ಟು ಒಂದು ಸರ್ಚ್ ಮಾಡಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾವು ಅದನ್ನು ರಿಸರ್ಚ್ ಮಾಡೋದು ಬೇಡ, ಅದನ್ನ
ಪಾಲನೆ ಮಾಡ್ಕೊಂಡು ಹೋದ್ರೆ ಸಾಕು. ಹಾ ಅದಕ್ಕೋಸ್ಕರ ಈಶಾನ್ಯದಲ್ಲಿ ನೀರಿಟ್ರು. ನೋಡಿ, ನಾವೆಲ್ಲದನ್ನು ಕೂಡ ಕೆರೆದ್ ನೋಡೋದೆ, ಹ್ಮ್ ಅದ್ರಲ್ಲಿ ಏನ್ ಸತ್ಯ ಇದೆ, ನಿಜನಾ ಸುಳ್ಳ ಅಂತ. ಆ ಈಶಾನ್ಯದಲ್ಲಿ ಇಟ್ಟಿರ್ತಕ್ಕಂಥ ನೀರು ಸಂಪೂರ್ಣವಾಗಿ ಸೂರ್ಯೋದಯ ಆಗಿದ ಕೂಡಲೇ ಆ ಈಶಾನ್ಯದಲ್ಲಿ ನೀರಿಟ್ಟಿರ್ತಾರಲ್ವಾ, ಸೂರ್ಯೋದಯ ಅದ್ರ ಮೇಲೆ ಕಿರಣಗಳು ಬೀರುತ್ತೆ. ಶಾಂತ ಕಿರಣಗಳು ಆ ನೀರಿನ ಮೇಲೆ ಬೀಳುತ್ತೆ. ಆ ನೀರಿನ ಮೇಲೆ ಬಿದ್ದು ಅದರಲ್ಲಿ ನೀರಲ್ಲಿ ಇರ್ತಕ್ಕಂಥ ಕೆಲವು ದೋಷಗಳು ಇರುತ್ತಲ್ಲ, ಆ ದೋಷ ಸಂಪೂರ್ಣ ಪರಿಹಾರ ಆಗುತ್ತೆ. ಇದು ವಿಜ್ಞಾನ ಕೂಡ ಸಾಬೀತುಪಡಿಸಿದೆ. ಅದರಲ್ಲಿ ಇರ್ತಕ್ಕಂಥ ಸೂರ್ಯೋದಯ ಆಗ್ತಕ್ಕಂಥ ಕಿರಣಗಳು ಏನಿರುತ್ತೋ ಅದು ಆ ನೀರಿನ ಮೇಲೆ ಬಿದ್ದಾಗ ಅದರಲ್ಲಿರ್ತಕ್ಕಂಥ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಏನಿರುತ್ತೋ ಸಂಪೂರ್ಣವಾಗಿ ನಶಿಸಿ ಹೋಗುತ್ತೆ. ಬಳಸೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ನೀರು. ಅದಕ್ಕೋಸ್ಕರ ನಮ್ಮ ಪೂರ್ವಜರು ಈಶಾನ್ಯದಲ್ಲಿ ನೀರನ್ನ ಇಡೋಣ, ಈಶ ಸ್ಥಾನದಲ್ಲಿ. ಶಿವ ಕೂಡ ಇದು ಜ್ಞಾನದಿಂದ ಶಿವ ತಣ್ಣಗಿರ್ತಾನೆ, ಮನೇನು ತಣ್ಣಗಿರುತ್ತೆ ಅಂತ ಹೇಳಿದ್ರು. ಇದು ವಿಜ್ಞಾನಕ್ಕೆ ಈ ರೀತಿ ಸಾಬೀತ. ಇನ್ನೊಂದು ವಾಸ್ತು ದೋಷ. ಈಶಾನ್ಯದಲ್ಲಿ ವಾಸ್ತು ದೋಷ ಏನಾದ್ರು ಬಂದ್ರೆ ಮನೆ ಯಜಮಾನನಿಗೆ ಹೊಡೆತ ಬೀಳೋದು ಖಚಿತ. ಮನೆ ದುಡಿತಕ್ಕಂತ ಯಜಮಾನ ಯಾರಿರ್ತಾನೋ ಅವನಿಗೆ ಹೊಡೆತ ಬೀಳೋದು 100% ಖಚಿತ. ಇನ್ನೊಂದು ಅಗ್ನಿಮಲೆ. ಇವತ್ತು 4 ದಿಕ್ಕದ ಬಗ್ಗೆ ನಾವು ಮಾತಾಡೋದು. ಆಮೇಲೆ 16 ದಿಕ್ಕ ಯಾಕೆ ಬಂತು, ಪ್ಲಸ್ 16 ಪ್ಲಸ್ ಕುಬೇರ ಮೂಲೆ ಮಹತ್ವ, ಅದನ್ನು ಕೂಡ ಹೇಳ್ತೀವಿ. ನೆಕ್ಸ್ಟ್ ನಮ್ಗೆ ಅಗ್ನಿಮೂಲೆ ಅಂತ. ಅಗ್ನಿಮನೆಯಲ್ಲಿ ನಾವು ಯಾವಾಗ್ಲೂ ಅದನ್ನ ಏನ್ ಹೇಳ್ತಾರೆ, ಡ್ರೈ ಲ್ಯಾಂಡ್, ಒಣ ಭೂಮಿ. ಅಗ್ನಿ ಅಂದ್ರೆ ಏನು, ಸುಡೋದು, ಎಲ್ಲ ಅದನ್ನು ಸುಟ್ಟಾಕೋದು. ಅದನ್ನ ಯಾಕೆ ಅಗ್ನಿಮೂಲೆ ಅಂತ ಆಯ್ಕೆ ಮಾಡ್ಕೊಂಡ್ರು? ಅಲ್ಲಿ ಬೆಂಕಿನೇ ಹುರಿಬೇಕು, ಅಲ್ಲಿ ಅಗ್ನಿದೇವ ವಾಸವಾಗಿರ್ತಾರೆ ಅಂತ ಹೇಳ್ತಾರೆ. ನೀವು ಇದು ಉರಿಯೋದ್ರ ಮೇಲೆ ನೀರ್ ಹಾಕಿದ್ರೆ ಏನಾಗುತ್ತೆ, ಹಾರೋಗುತ್ತೆ. ಹೌದು. ಅದಕ್ಕೋಸ್ಕರ ಅಗ್ನಿಮೂಲೆಯಲ್ಲಿ ಡ್ರೈ ಲ್ಯಾಂಡ್. ಕೆಲವ್ರು ಏನ್ ಮಾಡ್ತಾರೆ, ಅಗ್ನಿಮೂಲೆಯಲ್ಲಿ ಒಂದು ಕಕ್ಕಸ್ ರೂಮೋ ಒಂದು ಬಚ್ಚಲ ಮನೆನ ಕಟ್ಬಿಟ್ಟಿರ್ತಾರೆ, ಒಂದು ಟೆರೆಸ್ ಇಟ್ಬಿಟ್ಟು ಒಂದು ಜಾಗ ಇಟ್ಬಿಟ್ಟು ಅದಕ್ಕೆ ಮೆಟ್ಲು ಇಟ್ಬಿಟ್ಟು. ಮೆಟ್ಲುಗಳನ್ನ ಹಿಡಬಾರ್ದು, ಅಲ್ಲಿ ನೀರನ್ನು ಹೋಗ್ಬಾರ್ದು, ಅಲ್ಲಿ ಅಗ್ನಿ ವಾಸ್ಯವಾಗಿರೋದ್ರಿಂದ ಅಗ್ನಿನೇ ಉರಿಬೇಕಲ್ಲಿ. ಅಗ್ನಿಮೂಲೆಯಲ್ಲಿ ಏನಾದ್ರೂ ದೋಷ ಬಂತಂದ್ರೆ, ಅಗ್ನಿಮೂಲೆಯಲ್ಲಿ ದೋಷ ಬಂದ್ರೆ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಕಟ್ಟಿಟ್ಟ ಬುದ್ಧಿ ಆರೋಗ್ಯದಲ್ಲಿ 100%. ಅಗ್ನಿಮೂಲೆಯಲ್ಲಿ ದೋಷ ಇದೆ ಅಂತ ಹೇಳಿದ್ರೆ ಕೆಲವರೆಲ್ಲ ಸೂಕ್ಷ್ಮ ಗಮನಿಸಿ ನೋಡಿ. ಯಾವ ವಾಸ್ತು ಪುರುಷನು ಕರ್ಸ್ಬೇಕಾಗಿಲ್ಲ, ಈ ಕಾರ್ಯಕ್ರಮ ನೋಡಿದ್ರೆ ಸಾಕು ಅರ್ಥವಾಗ್ಬಿಡುತ್ತೆ. ಅಗ್ನಿಮನೆಯಲ್ಲಿ ದೋಷ ಇದ್ರೆ ಯಾವ ರೀತಿ ದೋಷ, ನೀರು ಹರಿಯತಕ್ಕಂಥದ್ದು, ಒಂದು ಟಾಯ್ಲೆಟ್ ಮಾಡಿರೋದು, ಸ್ನಾನದ ಮನೆ ಮಾಡಿರ್ತಕ್ಕಂಥದ್ದು ಏನಾದ್ರೂ ಇದ್ರೆ ಅವ್ರ ಮನೆಯಲ್ಲಿ ಹೆಂಗಸರಿಗೆ ವಿಚಿತ್ರ ಕಾಯಿಲೆಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ವಿಚಿತ್ರ ಹೆಣ್ಣು ಮಕ್ಕಳಿಗೆ ಕಾಯಿಲೆಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಗ್ನಿಮನೆಯಲ್ಲಿ ದೋಷ ಬಂದಾಗ ಸೂಕ್ಷ್ಮವಾಗಿ ಗಮನಿಸಿ ನೋಡ್ಬೋದು, ಕಾರ್ಯಕ್ರಮ ನೋಡ್ಬೋದು. ನಂತರ ಕುಬೇರ ಮೂಲೆ, ನೈಋತ್ಯ ಅಂತ ಹೇಳುತ್ತೆ. ಆ ನೈಋತ್ಯದಲ್ಲಿ ಏನಾದ್ರೂ ಒಂದು ದೋಷ ಬಂದ್ರೆ, ಅಥವಾ ನೈಋತ್ಯ ಕಟ್ ಆಗೋದು, ಅಥವಾ ನೈಋತ್ಯನ ಸ್ವಲ್ಪ ಏನೋ ಡಿಸೈನ್ ಮಾಡಿ ರೌಂಡ್ ಶೇಪ್ ಅಲ್ಲಿ ಮಾಡೋದು, ಆ ರೀತಿ ಏನಾದ್ರೂ ಮಾಡಿದಾಗ ನಿಜವಾಗ್ಲೂ ಮನೆ ಆರ್ಥಿಕ ಪರಿಸ್ಥಿತಿ, ದುಡ್ಡು ಚಲಾವಣೆ, ಮನೆ ಯಜಮಾನನು 0 ಅದ. ಈಶಾನ್ಯದಲ್ಲಿ ದೋಷ ಬಂದ್ರೆ ವ್ಯಾಧಿ, ಮನೆ ನೈಋತ್ಯದಲ್ಲಿ ದೋಷ ಬಂದ್ರೆ ಮನೆ ಯಜಮಾನ ದರಿದ್ರಗೊಳಗಾಗ್ತಾನೆ. ಯಾವುದೇ ಒಂದು ಕೆಲಸಗಳು ಜಯ ಆಗೋದಿಲ್ಲ, ಯಾವುದೇ ಒಂದು ದುಡ್ಡು ಎಷ್ಟು ತಂಡಿದ್ರು ಕೂಡ ಶೂನ್ಯ, ಮಂಜುಗಡ್ಡೆ ತರ ಕರಗ್ತಾ ಇರುತ್ತೆ ನೈಋತ್ಯದಲ್ಲಿ ದೋಷ ಬಂದಾಗ. ವಾಯುವ್ಯದಲ್ಲಿ ದೋಷ, ಯಾವ ರೀತಿ ದೋಷ ಬಂತು, ನಾವ್ ಅನ್ಕೊಂತೀರಿ ಅದನ್ನ ಕಟ್ ಮಾಡಿ ಈ ರೀತಿ ಶೇಪ್ ಮಾಡಿ ಏನೋ ಒಂದು ಕರು ಮಾಡೋಣ, ಆಗ್ ಮಾಡೋಣ ಅಂತ. ಮುಂದೆ ಅದನ್ನೆಲ್ಲ ಬರ್ದಿ ನಿಮ್ಗೆ ಮುಂದಿನ ಕಾರ್ಯಕ್ರಮದಲ್ಲಿ ತೋರಿಸ್ತೀರಿ ಯಾವ್ಯಾವ ರೀತಿ ಏನೇನು ಮಾಡಿರ್ತಾರೆ ಅಂತ. ಅದನ್ನ ಮಾಡಿದಾಗ ಮನೆ ಮಕ್ಕಳಿಗೆ, ಸ್ಟಡಿ ಓದ್ತಕ್ಕಂಥ ಮಕ್ಕಳಿಗೆ ತುಂಬಾ ಪರಿಣಾಮ ಬೀಳುತ್ತೆ. ನೀವು ಹಾಗಿದ್ರೆ ಗುರುಗಳೇ ಬಾಗ್ಲಲ್ಲಿ ಇಡ್ಬೇಕು, ನಾವು ಯಾವ ಜಾಗದಲ್ಲಿ ಓಡಾಡ್ಬೇಕು, ಅಥವಾ ಈ ಎಲ್ಲಿ ಮಲಗ್ಬೇಕು, ನಾವು ಎಲ್ಲಿ ಒಂದು ಬಚ್ಚಲ ಮನೆನ ಕಟ್ಬೇಕು, ಎಲ್ಲಿ ಒಂದು ಟಾಯ್ಲೆಟ್ ಅನ್ನ ಕಟ್ಬೇಕು, ಎಲ್ಲಿ ನಾವು ಓದ್ಕೊಳ್ತಕ್ಕಂಥ ಕೋಣೆ, ಎಲ್ಲಿ ನಾವು ದುಡ್ಡನ್ನ ಇಡ್ತಕ್ಕಂಥ ಜಾಗ ಅಂತದನ್ನ ಮುಂದಿನ ಸಂಚಿಕೆಗಳಲ್ಲಿ ಯಾವುದೇ ಒಂದು ಕಮೆಂಟ್ ಮುಖಾಂತರ, ಯಾವುದೇ ಒಂದು ವಾಸ್ತು ಬಗ್ಗೆ ಸಂದೇಶ ಇದ್ದಲ್ಲಿ ಒಂದು ಕಮೆಂಟ್ ಮುಖಾಂತರ ಒಂದು ಪ್ರಶ್ನೆ ಮಾಡಿ ಖಂಡಿತವಾಗಿ ವಾಸ್ತು ಬಗ್ಗೆ ಸಂಪೂರ್ಣ ನಾವು ತಿಳ್ಕೊಂಡಿರೋಷ್ಟು ಸಂಪೂರ್ಣವಾಗಿ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾ. ಈ ಕುಬೇರ ಮೂಲೆ ಮಹತ್ವ ಏನಂತ ತಿಳ್ಕೊಬೋದಾ? ಖಂಡಿತವಾಗಿ ಮುಂದಿನ ಸಂಚಿಕೆಯಲ್ಲಿ ಕುಬೇರ ಮೂಲೆ ಮಹತ್ವ ಏನು, ಮತ್ತೆ ಅದರ ಬಗ್ಗೆ ಆ ಮಹತ್ವದಲ್ಲಿ ಕುಬೇರ ಬಂದು ಯಾಕಲ್ಲಿ ಕೂತ್ಕೊಂಡ, ಕುಬೇರನನ್ನ ಯಾಕೆ ನಾವು ಪೂಜೆ ಮಾಡ್ಬಾರ್ದು, ಕುಬೇರನ ನೀವು ಹೇಳಿದ್ರಿ ಕುಬೇರನ ಫೋಟೋ ಇಡಬಾರ್ದಂತೆ, ಹೌದಾ, ಯಾಕೆ ಇಡಬಾರ್ದು, ಅವನಿಗೆ ಯಾಕೆ ಪೂಜೆಗಳನ್ನ ಮಾಡಬಾರ್ದು? ಅದು ನಾವು ಕುಬೇರನ ಸ್ಟ್ಯಾಚ್ಯೂ ಮಾತ್ರ ಇಡ್ಬೋದು, ಒಂದು ಬೊಂಬೆಯನ್ನ ಮಾಡಿ ಇಡ್ಬೋದು, ಅದು ಕೆಲವೊಂದು ಲೋಹಗಳಲ್ಲಿ ಮಾತ್ರ ಮಾಡಿ ಇಡ್ಬೋದು. ಕುಬೇರ ಅಂದ್ರೆ ಯಾರು?
ಅವನನ್ನು ಯಾಕೆ ಕುಬೇರ ಮುಲ್ಸಿಗೆ ಹೋಲಿಸಿದ್ರು, ನೈಋತಿಗೆ ಯಾಕೆ ಹೋಲಿಸಿದ್ರು ಅನ್ನೋದನ್ನ ಮುಂದಿನ ಸಂಚಿಕೆಗಳಲ್ಲಿ ಸರಾಗವಾಗಿ ಮಾತಾಡ್ತಾ ಹೋಗೋಣ. ಧನ್ಯವಾದ. ಥ್ಯಾಂಕ್ ಯು.